ಕಡೆ ಕಾಂಗ್ರೆಸ್ ಪಕ್ಷ ಬಡ ಆಗುತ್ತೆ. ಇಲ್ಲ 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 ಅವ್ರು ಹೇಳಿರ್ತಕ್ಕಂಥದ್ರ ಮರ್ಮನೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅವರು ನಾನೇನು ಆ, ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ಹೇಳಿ ನಾನು ಇವತ್ತು ಒಂದು ಕುಶಲಿತವಾದಂಥ ವಾತಾವರಣ ಇದೆ, ನಾನು ಕಂಟೆಸ್ಟ್ ಮಾಡಬಾರ್ದು ಅನ್ನೋ ಇದರಲ್ಲಿ ಅವರು ಹೇಳಿದ್ದಾರೆ. ಕಂಟೆಸ್ಟ್ ಮಾಡದೇ ಇದ್ದರೆ ಹಾಗಾದರೆ ಇನ್ಯಾವ ಅಧಿಕಾರ ಇಲ್ವಾ? ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಕೊಂಡು ರಾಜ್ಯಸಭೆಗೆ ಹೋಗ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧಿ ಪಕ್ಷದ ಇನ್ನು ಖರ್ಗೆ ಅವರು ಬಿಟ್ಟ ಮೇಲೆ ವಿರೋಧಿ ಪಕ್ಷದ ನಾಯಕರೇ ಆಗ್ಬೋದು, ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಬೇಕಾದಷ್ಟು ಸ್ಥಾನಮಾನಗಳಿದ್ದಾವೆ. ಚುನಾವಣೆ ನಿಲ್ಲೋದು ಬೇಡ ಅಂತ ಅಂದಿರ್ಬೋದೇ ಹೊರತು ಪಕ್ಷದ ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀನಿ ಅಂತ ಹೇಳಿಲ್ಲ ಅವರು. ದೇಶ ರಾಜಕಾರಣಕ್ಕೂ ಹೋಗ್ಬೋದು. ಇಲ್ಲೇ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ 28ಕ್ಕೆ ಸರ್ಕಾರ ತರ್ತಕ್ಕಂಥ ಕೆಲಸ ಮಾಡ್ಬೋದು. ಅದಕ್ಕೆ ಸಕ್ರಿಯ ರಾಜಕಾರಣ ಕಂಟೆಸ್ಟ್ ಮಾಡಲ್ಲ ಅಂದ ತಕ್ಷಣ ಸಕ್ರಿಯ ರಾಜಕಾರಣದಿಂದ ದೂರ ಆಗಲ್ಲ. ನಾವು ಹೇಳ್ತೀವಿ, ನೀವು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಒಂದು 5-6 ವರ್ಷ ಇರಬೇಕು, ನೀವು ಇನ್ನೊಂದು ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಾವು ಪ್ರಬಲವಾಗಿ ಅವರನ್ನು ಭಿನ್ನಯಿಸ್ಕೊಳ್ತೀವಿ. ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ನಾವು ಯಾರು ಇಲ್ಲ, ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಣ್ಣವರು, ಅವರನ್ನು ಮತ್ತು ನಮ್ಮ ಅಧ್ಯಕ್ಷನ ಕಾಣ್ತೀವಿ. ಅದಾದ ಮೇಲೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ನೋಡ್ತೀವಿ. ಸರ್, CM ಸಿದ್ದರಾಮಯ್ಯ ಅವರು ಸಹ ಮುಂದಿನ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಬಡ ಆಗುತ್ತೆ. ಇಲ್ಲ 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 ಅವ್ರು ಹೇಳಿರ್ತಕ್ಕಂಥದ್ರ ಮರ್ಮನೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅವರು ನಾನೇನು ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ಹೇಳಿ ನಾನು ಇವತ್ತು ಒಂದು ಕುಶಲಿತವಾದಂಥ ವಾತಾವರಣ ಇದೆ, ನಾನು ಕಂಟೆಸ್ಟ್ ಮಾಡಬಾರ್ದು ಅನ್ನೋ ಇದರಲ್ಲಿ ಅವರು ಹೇಳಿದ್ದಾರೆ. ಕಂಟೆಸ್ಟ್ ಮಾಡದೇ ಇದ್ದರೆ ಹಾಗಾದರೆ ಇನ್ಯಾವ ಅಧಿಕಾರ ಇಲ್ವಾ? ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಕೊಂಡು ರಾಜ್ಯಸಭೆಗೆ ಹೋಗ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧಿ ಪಕ್ಷದ ಇನ್ನು ಖರ್ಗೆ ಅವರು ಬಿಟ್ಟ ಮೇಲೆ ವಿರೋಧಿ ಪಕ್ಷದ ನಾಯಕರೇ ಆಗ್ಬೋದು, ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಬೇಕಾದಷ್ಟು ಸ್ಥಾನಮಾನಗಳಿದ್ದಾವೆ. ಚುನಾವಣೆ ನಿಲ್ಲೋದು ಬೇಡ ಅಂತ ಅಂದಿರ್ಬೋದೇ ಹೊರತು ಪಕ್ಷದ ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀನಿ ಅಂತ ಹೇಳಿಲ್ಲ ಅವರು. ದೇಶ ರಾಜಕಾರಣಕ್ಕೂ ಹೋಗ್ಬೋದು. ಇಲ್ಲೇ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ 28ಕ್ಕೆ ಸರ್ಕಾರ ತರ್ತಕ್ಕಂಥ ಕೆಲಸ ಮಾಡ್ಬೋದು. ಅದಕ್ಕೆ ಸಕ್ರಿಯ ರಾಜಕಾರಣ ಕಂಟೆಸ್ಟ್ ಮಾಡಲ್ಲ ಅಂದ ತಕ್ಷಣ ಸಕ್ರಿಯ ರಾಜಕಾರಣದಿಂದ ದೂರ ಆಗಲ್ಲ. ನಾವು ಹೇಳ್ತೀವಿ, ನೀವು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಒಂದು 5-6 ವರ್ಷ ಇರಬೇಕು, ನೀವು ಇನ್ನೊಂದು ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಾವು ಪ್ರಬಲವಾಗಿ ಅವರನ್ನು ಭಿನ್ನಯಿಸ್ಕೊಳ್ತೀವಿ. ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ನಾವು ಯಾರು ಇಲ್ಲ, ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಣ್ಣವರು, ಅವರನ್ನು ಮತ್ತು ನಮ್ಮ ಅಧ್ಯಕ್ಷನ ಕಾಣ್ತೀವಿ. ಅದಾದ ಮೇಲೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ನೋಡ್ತೀವಿ. ಸರ್, CM ಸಿದ್ದರಾಮಯ್ಯ ಅವರು ಸಹ ಮುಂದಿನ